ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಕಡೆ ಚಾನ್ಸ್ ತಗೋತಿದಾರಂತೆ. ಕಡೆ ಚಾನ್ಸ್ ಯಾಕೆ ಅಂತಂದ್ರೆ, ಈಗ ಒಂದ್ಸಲ ಟ್ರೈ ಮಾಡ್ತಾರೆ, ಫುಲ್ ಎಫರ್ಟ್ ಹಾಕಿ ಟ್ರೈ ಮಾಡ್ತಾರೆ, ಆದರೆ ಓಕೆ, ಇಲ್ಲ ಅಂದರೆ ಮತ್ತೆ ಅದನ್ನು ಕೇಳಲ್ಲ ಅನ್ನೋ ರೀತಿಯಲ್ಲಿ ತೀರ್ಮಾನ ಮಾಡಿದಾರಂತೆ. ಸೊ ಫೈನಲಿ ಫುಲ್ ಫ್ಲೆಡ್ಜೆಡ್ ಆಗಿ ಎಫರ್ಟ್ ಹಾಕಿ ಕಡೆಯ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಏನದು ಕಡೆಯ ಪ್ರಯತ್ನ ಅಂತಂದರೆ, ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದು. ಭೇಟಿ ಮಾಡಿ ನನ್ನನ್ನು ಮುಖ್ಯಮಂತ್ರಿ ಮಾಡ್ತಿರೋ ಇಲ್ವೋ, ನನ್ನ ಪಾತ್ರ ಏನು ಅನ್ನುವಂಥದ್ದನ್ನು ನೇರವಾಗಿ ಕೇಳೋದು. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದಾರೆ. ಇದೇ 24ರ ನಂತರ ರಾಹುಲ್ ಗಾಂಧಿ ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. 24ನೇ ತಾರೀಕು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ಬಹುಶಃ ಒಂದು 2-3 ದಿನ ಅಲ್ಲಿರಬಹುದು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿಗೆ ಸಮಯಾವಕಾಶವನ್ನು ಕೊಡಬಹುದು ಅನ್ನುವಂಥ ಸಂಗತಿ ಈಗ ಗೊತ್ತಾಗ್ತಾ ಇದೆ. ಯಾಕೆ ಈ ಥರ ಕಡೆಯ ಚಾನ್ಸು ಮತ್ತೆ ರಾಹುಲ್ ಗಾಂಧಿ ಅವರನ್ನೇ ಒಂದು ರೀತಿಯಲ್ಲಿ ಪಟ್ಟಿಡಿದು ಕೇಳ್ತಿರೋದು ಅಂತಂದ್ರೆ, ಈಗ ಕೊಡದೇ ಇದ್ರೆ ಮುಂದೆ ಕೊಡಲ್ಲ ಅನ್ನೋದು ಬಹುಶಃ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ. ಈಗ ಮೇ 20ನೇ ತಾರೀಕಿಗೆ ಈ ಸರ್ಕಾರ ಬಂದು 3 ವರ್ಷ ಪೂರೈಸುತ್ತೆ. ಒಂದೊಮ್ಮೆ ನಾಯಕತ್ವ ಬದಲಾವಣೆ ಆಗೋದಾದರೆ ಈ ಸಂದರ್ಭದಲ್ಲಿ ಆಗಬೇಕು. ಮತ್ತೆ 2 ವರ್ಷನಾದರೂ ಸಮಯ ಸಿಗಬೇಕು. 2 ವರ್ಷ ಸಿಕ್ಕಿದ್ರೆ ಏನಾದರೂ ಒಂದು ಮಾಡ್ಬೋದು. ಕಡೆಯ 1 ವರ್ಷನೋ 6 ತಿಂಗಳು ಸಿಕ್ಕಿದ್ರೆ ಏನೂ ಮಾಡಲಿಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಕಳೆದ 1 ವರ್ಷನೋ 6 ತಿಂಗಳು ಸಿಕ್ಕಿದ್ರೆ ಸೆಟ್ಲ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಆಮೇಲೆ ಚುನಾವಣಾ ವರ್ಷ ಅನ್ನೋ ಕಾರಣಕ್ಕೋಸ್ಕರ ಟೆಂಡರ್ಗಳನ್ನ ಮಾಡೋಕ್ಕಾಗಲ್ಲ, ಅಧಿಕಾರಿಗಳು ಮಾತು ಕೇಳಲ್ಲ, ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡುತ್ತೆ. ಈ ಥರದೆಲ್ಲ ಸಮಸ್ಯೆಗಳಾಗ್ತವೆ. ಸೊ ಹಂಗಾಗಿ ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡಬೇಕು ಅಂತಂದರೆ, ತಮ್ಮ ಪ್ರಭಾವವನ್ನು ಉಳಿಸ್ಬೇಕು, ಬೆಳೆಸ್ಕೋಬೇಕು ಅಂತಂದರೆ 2 ವರ್ಷನಾದರೂ ಬೇಕೇ ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಕೊಟ್ಟರೆ ಈಗ ಕೊಡಿ ಅನ್ನುವ ರೀತಿಯಲ್ಲಿ ಕೇಳಬೇಕು ಅಂತ ತೀರ್ಮಾನ ಮಾಡಿದಾರಂತೆ. ಸೊ ಈ ರೀತಿ ಇನ್ನೂ ಡೀಟೇಲ್ಸ್ ಹೇಳ್ತೀನಿ, ಕಡೆವರೆಗೂ ವಿಡಿಯೋನ ನೋಡಿ. ಮೊದಲು ಏನು ಪ್ಲಾನ್ ಇತ್ತಂತೆ ಅಂದರೆ, ಒಂದಷ್ಟು ಜನ ಶಾಸಕರನ್ನು ಕೂಡ ಕರ್ಕೊಂಡು ಹೋಗ್ಬೇಕು, ಒತ್ತಡ ಏರಿಸ್ಬೇಕು ಅನ್ನುವ ಪ್ಲಾನ್ ಇತ್ತಂತೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಶಾಸಕರನ್ನು ಕರ್ಕೊಂಡೋಗಿ ಒತ್ತಡ ಏರಿಸಿ ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಅದರಿಂದಾಗಿ ಶಾಸಕರನ್ನ ಕರ್ಕೊಂಡೋಗುವಂತಹ ಪ್ಲಾನ್ನ ಕೈ ಬಿಟ್ಟಿದ್ದಾರೆ. ಒಬ್ಬರೇ ಹೋಗ್ತಾರೆ, ಅಥವಾ ಹಿಂದೆ ಮಾತುಕತೆ ಆದಂಥ ಸಂದರ್ಭದಲ್ಲಿ ಅವರ ಸಹೋದರ ಡಿ ಕೆ ಸುರೇಶ್ ಇದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಉಳಿದಂತೆ ಬೇರೆ ಯಾರನ್ನೂ ಕರ್ಕೊಂಡು ಹೋಗಲ್ಲ. ಹೋಗಿ ರಾಹುಲ್ ಗಾಂಧಿ ಭೇಟಿಗೆ ಸಮಯಾವಕಾಶವನ್ನು ಕೇಳ್ತಾರೆ. ಭೇಟಿಗೆ ಸಮಯಾವಕಾಶ ಕೊಟ್ಟರೆ ನೇರವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತೀರಾ ಕೊಡಲ್ವಾ, ಕೊಡೋದಾದರೆ ಯಾವಾಗ ಕೊಡ್ತೀರಿ. ಫಾರ್ ಎಕ್ಸಾಂಪಲ್ ಮೇ 20ನೇ ತಾರೀಕಿಗೆ ಸರ್ಕಾರ ಬಂದು 3 ವರ್ಷ ಆಗುತ್ತೆ. ಆ ನಂತರದಲ್ಲಿ ಇಮ್ಮಿಡಿಯೇಟ್ಲಿ 21ನೇ ತಾರೀಕಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಇವ್ರು ಕೇಳೋಕ್ಕೂ ಆಗಲ್ಲ. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವ್ರಿಗೆ 21ನೇ ತಾರೀಕು ಕರೆಕ್ಟಾಗಿ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಬಿಡಿ ಅಂತ ಹೇಳೋಕ್ಕೂ ಆಗಲ್ಲ. ಅದೊಂದು ಆ ನಾಯಕತ್ವ ಬದಲಾವಣೆ ಆಗಬೇಕು ಅಂದರೆ, ಆ ವರ್ಗಾವಣೆ ಆಗಬೇಕು ಅಂದರೆ ಒಂದು ಸಮಯ ತೆಗೆದುಕೊಳ್ಳುತ್ತೆ. ಒಂದು ಬೇರೆ ರೀತಿಯ ಬೆಳವಣಿಗೆಗಳಾಗ್ತವೆ, ಪ್ರಕ್ರಿಯೆಗಳಿರ್ತವೆ, ಇವೆಲ್ಲ ಆಗಬೇಕಾಗತ್ತೆ. ಬಟ್ ಡಿ ಕೆ ಶಿವಕುಮಾರ್ ಕೇಳೋದೇನು ಅಂದರೆ, ಯಾವಾಗ ಕೊಡ್ತೀರ, ಫಸ್ಟ್ ಆಫ್ ಆಲ್ ಕೊಡ್ತೀರಾ, ಕೊಡೋದಾದರೆ ಈಗ ಕೊಡಿ ಅಂತ. ಅಂದರೆ ಸರ್ಕಾರ ಬಂದು 3 ವರ್ಷ ಪೂರೈಸಿದ ಹೊತ್ತಿನಲ್ಲಿ ಕೊಡಿ ಅಂತ ಕೇಳ್ತಾರಂತೆ. ಸೊ ಈ ನಿರ್ಣಾಯಕ ಹೋರಾಟಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿ ಹೀಲ್ಡ್ ಆಗ್ತಾರಾ ಇಲ್ವಾ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಆದಂತಹ ಪ್ರಶ್ನೆ. ಯಾಕೆಂದರೆ ಸಾಮಾನ್ಯವಾಗಿ ರಾಹುಲ್ ಗಾಂಧಿ ಈ ಥರದ ಪ್ರತ್ಯಕ್ಷ ಅಥವಾ ಪರೋಕ್ಷವಾದಂಥ ಒತ್ತಡಕ್ಕೆ ಮಣಿಯುವಂತಹ ನಾಯಕ ಅಲ್ಲ. ಅದರಿಂದಾಗಿ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರ ಈ ಪ್ರೆಸರ್ಗೆ ಹೀಲ್ಡ್ ಆಗ್ತಾರಾ, ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರಾ ಇಲ್ವಾ, ಅಥವಾ ಅವ್ರಿಗೆ ಕೊಡಬೇಕು ಅಂತ ಅನಿಸಿ ಕೊಡ್ತಾರಾ, ಅದು ಕೂಡ ಒಂದು ಆಪ್ಷನ್ ಇದ್ದೇ ಇದೆಯಲ್ಲ. ಇಂದೊಮ್ಮೆ ಏನಾದರೂ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಈ ಥರದ್ದು ಏನೂ ಚರ್ಚೆ ಆಗಿಲ್ಲ ಅಂತ ಹೇಳ್ತಾರೆ, ಆ ಥರ ಚರ್ಚೆ ಆಗ್ತಿದೆ. ರಾಹುಲ್ ಗಾಂಧಿ ಅವರಿಗೆ ಏನಾದರೂ ಡಿ ಕೆ ಶಿವಕುಮಾರ್ಗೂ ಒಂದು ಅವಕಾಶ ಕೊಡಬೇಕು ಅಂತ ಅನಿಸಿದ್ರೆ ಕೊಡ್ಬೋದು.
ಆದರೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸ್ಲಿಕ್ಕೆ ಏನು ಕಾರಣ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಅದನ್ನೆಲ್ಲವನ್ನು ಯೋಚನೆ ಮಾಡಿ ರಾಹುಲ್ ಗಾಂಧಿ ನಿರ್ಧಾರ ಮಾಡಬೇಕಾಗತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಇದೇ 24ನೇ ತಾರೀಕು ದೆಹಲಿಗೆ ಹೋಗ್ತಾರಲ್ಲ, ಮತ್ತು ಆಗ ಒಂದು 2-3 ದಿನ ಅಲ್ಲಿ ಕಾದು ರಾಹುಲ್ ಗಾಂಧಿ ಯಾವಾಗ ಹೇಳ್ತಾರೆ ಆಗೋಗಿ ಇವರು ಭೇಟಿ ಮಾಡ್ತಾರೆ. ಸೊ ಆ 2-3 ದಿನಗಳು ಡಿ ಕೆ ಶಿವಕುಮಾರ್ ಪಾಲಿಗೆ ನಿರ್ಣಾಯಕವಾಗಿರ್ತವೆ. ಮತ್ತು ರಾಹುಲ್ ಗಾಂಧಿ ತೆಗೆದುಕೊಳ್ಳುವಂತಹ ತೀರ್ಮಾನ ನಿರ್ಣಾಯಕ ಆಗಿರುತ್ತೆ. ಸೊ ಭಾಳ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ. ಮತ್ತು ಒಂದು ಹಂತಕ್ಕೆ ಇದು ಡಿಸೈಡಿಂಗ್ ಫ್ಯಾಕ್ಟರ್. ಈಗ ಮುಖ್ಯಮಂತ್ರಿ ಬದಲಾವಣೆ ಆಗತ್ತಾ ಇಲ್ವಾ ಅನ್ನೋದು ನಿರ್ಧಾರ ಆಗುತ್ತೆ. ಈಗೇನಾದರೂ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಅಂತ ತೀರ್ಮಾನ ಆದರೆ, ರಾಹುಲ್ ಗಾಂಧಿಯವರು ಆ ರೀತಿ ನಿರ್ಧರಿಸಿದ್ರೆ ಸಿದ್ದರಾಮಯ್ಯ 5 ವರ್ಷ ಕಂಟಿನ್ಯೂ ಆಗ್ತಾರೆ. ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಬರುತ್ತೆ. ಈ ರೀತಿಯ ಬೆಳವಣಿಗೆಗಳು ಆಗ್ತಿದೆ. ಸೊ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಬಗ್ಲಿಂಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.